ನೇಟಿವ್ ಬಂದು ದೊಡ್ಡಕೊತ್ಕೆರೆ ಅಂತ. ಬಟ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಟೌನಲ್ಲಿ, ನಮ್ಮ ತಂದೆ ಶುಗರ್ ಫ್ಯಾಕ್ಟ್ರಿಲಿ ಇದ್ದದ್ರಿಂದ ಇಲ್ಲಿ 10th ನಾನು ತುಂಬ ಬ್ಯಾಡ್ ಸ್ಟೂಡೆಂಟ್. ಅಂದರೆ ನಾನು ಪಾಸೇ ಆಗಲ್ಲ ಅಂತ ಅಂದ್ಕೊಂಡು 10th ಮುಗಿತಾರಂಗೆ ಕೆಲಸಕ್ಕೆ ಸೇರ್ಕೊಳ್ಳೋದು ಅಂತೆಲ್ಲ ಪ್ಲ್ಯಾನ್ ನಡೀತಾಯಿತ್ತು. ಅವರೇನಂದರೆ ದೇವಸ್ಥಾನದೊಂದು ಮಾಡೋದ ಅಂದ್ಕೊಂಡು ಫಸ್ಟ್ ಟೈಮು ಚುಂಚನಗಿರಿ ದೇವ್ರಿಗೆ ಮಾಡೋದ ಅನ್ನೋ ಥರದ್ದು ಒಂದು ಆಗ್ತು. ನಾನು ಕರ್ಕೊಂಡೋಗಿ ಕೂತ್ಕೊಂಡಾಗ ಸ್ವಾಮೀಜಿಗಳು ತುಂಬ ಖುಷಿಪಟ್ಟು ಚೆನ್ನಾಗಿ ಮಾಡಿ ಸಾಂಗ್ಸ್, ಅದಕ್ಕೂ ಮುಂಚೆನೂ ತುಂಬ ಸಾಂಗ್ಗಳು ಬಂದಿದ್ದು ಅಲ್ಲಿ. ನಮಗೂ ತುಂಬ ಪ್ರೋತ್ಸಾಹ ಕೊಟ್ಟು ಒಂದಷ್ಟು ಬುಕ್ಗಳು ಕೊಟ್ಟರು. ಆ ದೇವರು ಬಂದು ತಿರುಪತಿ ತಿಮ್ಮಪ್ಪನಿಂದ ಒಂದು ತೇರು ಕದ್ಕೊಬರ್ತಾನೆ ಅನ್ನೋದೆಲ್ಲ ಕಥೆಯಲ್ಲಿ ಇತ್ತು, ಅದೆಲ್ಲ ಪೂರ್ತಿ ಅದನ್ನೆಲ್ಲವೂ ಮೆನ್ಷನ್ ಮಾಡಿ ಬರೆದ್ವಿ ನಾವು. ರಾಜ್ಯ ಮಟ್ಟದ ಒಂದು ಅವಾರ್ಡ್ ಬಂತು ಅದರಲ್ಲಿ. ಅದನ್ನು ನನಗೆ ಕೊಟ್ಟಿದ್ದು ಹಂಸಲೇಖ ಸರ್. ಆ ಟೈಮಲ್ಲಿ ಆರ್ಯ ಅನ್ನೋ ಸಿನಿಮಾನು ದೊಡ್ಡ ಹಿಟ್ಟು, ಎಲ್ಲ ಹೌಸ್ಫುಲ್ ಹೋಗ್ತಿತ್ತು. ನಾವು ಆಗ ಕಾಲೇಜ್ ಸ್ಟೂಡೆಂಟ್ಸ್ ಹೋದ್ವಿ, ಇಷ್ಟ ಆಗೋಯ್ತು ಸಿನಿಮಾನ. ಕನ್ನಡ ಪಿಕ್ಚರ್ನ ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಜರ್ನಿ ವಿತ್ ರೈಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ರೈಟರ್ ಹುಟ್ಟಿದ್ದು ಮಂಡ್ಯದಲ್ಲಿ. ಇವರ ತಂದೆ ಹೆಸರು ರಂಗಸ್ವಾಮಿ, ತಾಯಿ ಪುಟ್ಟತಾಯಮ್ಮ. ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಸುಮಾರು 300ಕ್ಕೂ ಹೆಚ್ಚು ಭಕ್ತಿಗೀತೆಗಳನ್ನು ಬರೆದು ತಾವೊಬ್ಬ ಪರಿಪೂರ್ಣವಾದಂತಹ ರೈಟರ್ ಅಂತ ಪ್ರೂವ್ ಮಾಡಿದ ನಂತರ ಇಂಡಸ್ಟ್ರಿಗೆ ಬರ್ತಾರೆ. ಇಂಡಸ್ಟ್ರಿಗೆ ಬಂದ ನಂತರ ಬಹಳಷ್ಟು ಕಮರ್ಷಿಯಲ್ ಸಿನಿಮಾಗಳಿಗೆ ಹಾಡುಗಳನ್ನು ಬರೀತಾರೆ. ಇವರು ಬರೆದಂತಹ ಹಲವಾರು ಹಾಡುಗಳು ಹಿಟ್ಟಾಗ್ತವೆ. ಅದರಲ್ಲಿ ಕೆಲವು ಹಾಡುಗಳು ಗುನುಗುವಂಥ ಹಾಡುಗಳಂತಂದಾಗ ನಮ್ಮ ಕಣ್ಮುಂದೆ ನಮ್ಮ ಮನಸ್ಸಿಗೆ ತಟ್ಟುವಂತಹ ಹಾಡುಗಳು ಅಂತಂದರೆ 2 ಹಾಡನ್ನು ನಾನು ಪ್ರಸ್ತುತ ನೆನೆಸ್ಕೋತೀನಿ. ಒಂದು ಆಣೆ ಮಾಡಿ ಹೇಳುತ್ತೀನಿ, ಅದೊಂದು. ಎರಡನೇದು ಕಾಟೇರದಲ್ಲಿ ಬಂದಂತಹ ರೈತ ಗೀತೆ. ನಮ್ಮ ಕನ್ನಡದ ಹೆಮ್ಮೆ ಪುನೀತ್ ಆರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ ಟು ಕನ್ನಡ ಪಿಕ್ಚರ್ ಶೋ. ಥ್ಯಾಂಕ್ ಯು ಸರ್. ಜರ್ನಿ ವಿತ್ ರೈಟರ್ ಅಂತ ಹೆಸರಿಟ್ಕೊಂಡ್ವಿ. ಯಾಕೆ ಗೊತ್ತಾ ಅಂದರೆ ಇದು ಸ್ಪೆಷಲಿ ರೈಟ್ರಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಆಗಿರೋದ್ರಿಂದ. ಮಂಡ್ಯದಲ್ಲಿ ಹುಟ್ಟುತ್ತೀರಿ, ರಂಗಸ್ವಾಮಿ ಅವ್ರ ತಂದೆ, ತಾಯಿಯವರು ಪುಟ್ಟತಾಯಮ್ಮ ಅವರು. ಅಪ್ಪ ಆ್ಯಕ್ಚುಲಿ ಏನು ಸರ್, ಅಪ್ಪ ಏನು ಕೆಲಸ ಮಾಡ್ತಿದ್ರು ಸರ್? ತಂದೆ ಬಂದು ಮಂಡ್ಯದಲ್ಲಿ ಮೈ ಶುಗರ್ ಫ್ಯಾಕ್ಟ್ರಿಲಿ ಇದ್ದಿದ್ದು, ಶುಗರ್ ಫ್ಯಾಕ್ಟ್ರಿಲಿ ಎಂಪ್ಲಾಯಿ. ನಮ್ಮದು ಮಂಡ್ಯ ಹತ್ರ ಹಳ್ಳಿ, ನೇಟಿವ್ ಬಂದು ದೊಡ್ಡಕೊತ್ಕೆರೆ ಅಂತ. ಬಟ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಟೌನಲ್ಲಿ, ನಮ್ಮ ತಂದೆ ಶುಗರ್ ಫ್ಯಾಕ್ಟ್ರಿಲಿ ಇದ್ದದ್ರಿಂದ ಅಲ್ಲೇ ಇದು ಮಾಡಿದ್ವಿ ಸರ್. ಅಂದರೆ ಅಲ್ಲ, ಇನ್ನೊಂದು ನನಗೆ ಖುಷಿಯಾಗೋದಂದರೆ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆನೇ 300ಕ್ಕೂ ಹೆಚ್ಚು ಭಕ್ತಿಗೀತೆಗಳು ಬರೀತೀರಿ ಸರ್. ಅದೆಲ್ಲ ಹೆಂಗೆ ಸರ್ ಅದು 300ಕ್ಕೂ ಹೆಚ್ಚು? ಸರ್ ಅಂದರೆ ನಾನು ಫಸ್ಟ್ PUC ಇಂದನೇ ನಂದು ಬರವಣಿಗೆ ಶುರು ಆಗ್ತು. ಆ್ಯಕ್ಚುಲಿ 10th ನಾನು ತುಂಬ ಬ್ಯಾಡ್ ಸ್ಟೂಡೆಂಟ್. ಅಂದರೆ ನಾನು ಪಾಸೇ ಆಗಲ್ಲ ಅಂತ ಅಂದ್ಕೊಂಡು 10th ಮುಗಿತಾರಂಗೆ ಕೆಲಸಕ್ಕೆ ಸೇರ್ಕೊಳ್ಳೋದು ಅಂತೆಲ್ಲ ಪ್ಲ್ಯಾನ್ ನಡೀತಾಯಿತ್ತು. ಬಟ್ 10th ಅನ್ಫಾರ್ಚುನೇಟ್ಲಿ ಪಾಸ್ ಆಗೋಯ್ತು. ಆದಮೇಲೆ PUCಗೆ ಬಂದ್ವಿ. PUC ಆದಮೇಲೆ ಸ್ವಲ್ಪ ಎಜುಕೇಷನ್ನು ಇಂಪ್ರೂವ್ ಆಯಿತು, ಚೆನ್ನಾಗೇ ಆಗ್ತು. ಆವಾಗಿಂದ ಸ್ವಲ್ಪ ಸಣ್ಣ ಸಣ್ಣ ಕವನಗಳು ಈ ಥರದ್ದು ಬರೆಯೋದೊಂದು ಅಭ್ಯಾಸ ಇತ್ತು. ಆವಾಗ ನನಗೆ ಮಂಡ್ಯದಲ್ಲಿ ಆವಾಗ ಒಂದು ಚಾನಲಲ್ಲಿ ಸ್ಟಾರ್ ಸಿಂಗರ್ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು, ದೊಡ್ಡ ಪ್ರೋಗ್ರಾಮ್. ಅದು ಮಂಡ್ಯದ ಇಂಡವಾಳಲ್ಲಿ ಮಹೇಶ್ ಅನ್ನೋರೊಬ್ಬರು ಚೆನ್ನಾಗಿ ಫೇಮಸ್ ಆಗಿರೋ ಮಂಡ್ಯ ಭಾಗದಲ್ಲಿ. ಆ ಟೈಮಲ್ಲಿ ಏನಂದರೆ ಭಕ್ತಿಗೀತೆಗಳದ್ದು ತುಂಬ ಟ್ರೆಂಡ್ ಇತ್ತು. ಸಿಡಿಗಳು, ಕ್ಯಾಸೆಟ್ಗಳು ತುಂಬ ವ್ಯಾಪಾರ ಆಗ್ತಿತ್ತು. ದೇವಸ್ಥಾನಗಳದ್ದು ಆ ಥರದ್ದು ಇತ್ತಲ್ಲ. ಅವರೇನಂದರೆ ದೇವಸ್ಥಾನದೊಂದು ಮಾಡೋದ ಅಂದ್ಕೊಂಡು ಫಸ್ಟ್ ಟೈಮು ಚುಂಚನಗಿರಿ ದೇವ್ರಿಗೆ ಮಾಡೋದ ಅನ್ನೋ ಥರದ್ದು ಒಂದು ಆಗ್ತು. ನಾನು ಕವನ ಎಲ್ಲ ಬರೆಯೋ ಅಭ್ಯಾಸ ಇತ್ತಲ್ಲ, ಅವ್ರಿಗೆ ಗೊತ್ತಿತ್ತು ನಾನು ಕವನ ಬರಿತೀನಿ ಅಂತ. ಒಂದ್ಸಲ ಹಿಂಗೆ ಕೂತ್ಕೊಂಡಾಗ ಪುನಿ ಒಂದು ದೇವ್ರ ಸಾಂಗ್ ಮಾಡೋದ ಅಂತ ಹೇಳಿದ್ರು. ನಾನು ಓಕೆ, ನಮಗೇನು ಟ್ಯೂನ್ಗಳಿಗೆ ಬರೆದ ಅಭ್ಯಾಸ ಇಲ್ಲ, ಏನಿಲ್ಲ. ಫಸ್ಟ್ ಒಂದಷ್ಟು ಬರೆಯೋ ವಿಚಾರಗಳಿಗೇ ಇದು ಟ್ಯೂನ್ ಆಗೋ ಥರ ಆಗ್ತು. ಅದು ಒಂದು ಬರೆದ್ವಿ, ಚೆನ್ನಾಗಿ ಹಿಟ್ಟಾಗ್ತು, ತುಂಬ ಚೆನ್ನಾಗಾಗ್ತು. ಚುಂಚನಗಿರಿದು ನಮ್ಮ ತಾಯಿ ಮನೆ ದೇವರು, ಅದು ಫಸ್ಟ್ ಟೈಮು. ಮನೆಯವರೆಲ್ಲ ಖುಷಿಪಟ್ಟರು. ಆಮೇಲೆ ಮೇಲ್ಕೋಟೆ, ಅಲ್ಲಿ ನಿಮಿಷಾಂಬ ದೇವರು, ನಂಜನಗೂಡು ಸುತ್ತಮುತ್ತ ಅಲ್ಲಿ ಸಣ್ಣ ಕಿರಾಯ ಅಂತ ಒಂದು ದೇವಸ್ಥಾನ, ತುಂಬ ದೇವಸ್ಥಾನಗಳಿಗೆ ಹಂಗೆ ಡಿಮ್ಯಾಂಡ್ ಬಂತು. ಆ ಟೈಮಲ್ಲಿ ಬರೆಯೋರು ತುಂಬ ಕಡಿಮೆ ಇದ್ದರು. ಇವ್ರಿಗೊಂದು ಫೇಮ್ ಇತ್ತು, ಮಹೇಶ್ ಅನ್ನೋರ್ಗೊಂದು ಫೇಮ್ ಇತ್ತು, ಚೆನ್ನಾಗಿ ಪ್ರಚಾರನೂ ಆಗ್ತಿತ್ತು, ದುಡ್ಡು ಆಗ್ತಿತ್ತು. ಅದು ಹಂಗೆ ಬೆಳ್ಕೊಂಡು ಹೋಗ್ತು ಬರೆದ್ವಿ ಸರ್. ಅಲ್ಲ, ನನಗೆ ಈ ರೈಟಿಂಗು ಅಂತಂದಾಗ ಸಿನಿಮಾಗಳಿಗೆ ಸಾಹಿತ್ಯ ಬರೆಯೋದು ಅದು ಒಂದು ಕಮರ್ಷಿಯಲ್ ಫಾರ್ಮ್ಯಾಟನ್ನು ಬಿಟ್ಟು ಈ ಭಕ್ತಿಗೀತೆಗಳನ್ನು ಬರೆಯುವಂಥದ್ದಕ್ಕೆ ಒಂದು ಪೊಟೆನ್ಷಿಯಲ್ ತಾಕತ್ತು ಬೇಕು. ಆ ಸರಸ್ವತಿ ಮಾತೆ ಆಶೀರ್ವಾದ ಬೇಕು. ಆಮೇಲೆ ನಿಮ್ಮ ತಾಯಿ ಕುಲದೇವರು ಚುಂಚನಗಿರಿ ಅಂದ್ರಿ, ಮೇಲೆ ಆದಿ ಚುಂಚನಗಿರಿ ಅಂತಾರೆ, ದೊಡ್ಡ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಆ ಕುಲದೇವತೆಯ ಆಶೀರ್ವಾದ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರಿದೆ ಅಂತ ಪ್ರೀತಿ ಮೇಲೆ? ಸರ್ ಆ್ಯಕ್ಚುಲಿ ನನಗೆ ಈ ಟೈಮಲ್ಲಿ ನಾವು ಬಾಲಗಂಗಾಧರ ಸ್ವಾಮೀಜಿ ಅವ್ರನ್ನ ನೆನೆಸ್ಕೋಬೇಕು. ನಾವು ಮೊದಲು ಬರಿತೀನಿ ಅಂತ ಸ್ಟಾರ್ಟ್ ಮಾಡಿದಾಗಲೇ ಮಹೇಶ್ ಅವ್ರಿಗೆ ತುಂಬ ಆತ್ಮೀಯರಾಗಿದ್ದರು ಸ್ವಾಮೀಜಿಗಳು. ಕರ್ಕೊಂಡು ಹೋದ್ರು ನಮ್ಮನ್ನ. ನಾನು ಕರ್ಕೊಂಡೋಗಿ ಕೂತ್ಕೊಂಡಾಗ ಸ್ವಾಮೀಜಿಗಳು ತುಂಬ ಖುಷಿಪಟ್ಟು ಚೆನ್ನಾಗಿ ಮಾಡಿ ಸಾಂಗ್ಸ್, ಅದಕ್ಕೂ ಮುಂಚೆನೂ ತುಂಬ ಸಾಂಗ್ಗಳು ಬಂದಿದ್ದು ಅಲ್ಲಿ. ನಮಗೂ ತುಂಬ ಪ್ರೋತ್ಸಾಹ ಕೊಟ್ಟು ಒಂದಷ್ಟು ಬುಕ್ಗಳು ಕೊಟ್ಟರು. ಅದು ನನಗೆ ತುಂಬ ಸತ್ವ ಕೊಟ್ಟಿದ್ದೆ ಆ ಬುಕ್ಗಳು. ಒಂದು 10-15 ಬುಕ್ಗಳು ಕೊಟ್ಟರು. ಅಂದರೆ ಸುಮ್ಮನೆ ಏನೋ ಬರೆಯೋದ್ರ ಬದಲು ಇಲ್ಲಿ ಇತಿಹಾಸ ಅಂತ ತಿಳ್ಕೊಂಡು ಬರೀರಿ ಅಂತ ಹೇಳಿದ್ರು. ನಿಮಗೆ ಚುಂಚನಗಿರಿದು ಅಷ್ಟೇ, ನಾವು ಹಾಡುಗಳನ್ನು ಬರಿತೀವಿ, ಕೆಲವು ಭಕ್ತಿಗೀತೆಗಳೆಲ್ಲ ಬರಿತೀವಿ. ಅದು ಹೇಗೆ ಅಂದರೆ ಏನೋ ಒಂದು ಹೊಗಳಿಕೆನೋ ದೇವ್ರದ್ದು ಆ ಥರದ್ದು ಏನೋ ಮಾಡಿಬಿಡ್ತೀವಿ. ಪರ್ಟಿಕ್ಯುಲರಾಗಿ ನಾನು ಬರೆದಿದ್ದು ಅದು ಎಷ್ಟು ಆಗಿತ್ತಂದರೆ, ಅದರಲ್ಲಿ ಒಂದು ಸಾಂಗ್ ಬರುತ್ತೆ, ಅದರಲ್ಲಿ ಇಷ್ಟನೇ ಬರೆದಿದ್ವಿ, ಇಡೀ ಚುಂಚನಗಿರಿ ಇಷ್ಟು ಬರೆದ್ವಿ. ಆ ದೇವರು ಬಂದು ತಿರುಪತಿ ತಿಮ್ಮಪ್ಪನಿಂದ ಒಂದು ತೇರು ಕದ್ಕೊಬರ್ತಾನೆ ಅನ್ನೋದೆಲ್ಲ ಕಥೆಯಲ್ಲಿ ಇತ್ತು, ಅದೆಲ್ಲ ಪೂರ್ತಿ ಅದನ್ನೆಲ್ಲವೂ ಮೆನ್ಷನ್ ಮಾಡಿ ಬರೆದ್ವಿ ನಾವು. ಅದನ್ನು ತುಂಬ ಇಷ್ಟಪಟ್ಟರು ನಮ್ಮ ಸ್ವಾಮೀಜಿಗಳು. ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಎಲ್ಲ ಆದಮೇಲೆ ಅವ್ರಿಗೊಂದ್ಸಲ ಸಾಹಿತ್ಯನ ಅವ್ರಿಗೆ ಹೇಳ್ಬೇಕು, ನಾವು ಇದನ್ನು ಮಾಡಿದ್ದೀವಿ ಇದ್ರ ಬಗ್ಗೆ ಅಂತ. ಅದು ತುಂಬ ಚೆನ್ನಾಗಾಗ್ತು. ಅದಾದ ನಂತರನೇ ನಮಗೆ
ಬಿಡುಗಡೆ ಆಯಿತು. ಬಿಡುಗಡೆ ಆಗಿ ಚೆನ್ನಾಗೂ ಆಯಿತು. ಒಂದು ಜನಪದ ಸಾಹಿತ್ಯ ಟ್ರಸ್ಟ್ ಅನ್ನೋರು ಒಂದು ಕಾಂಪಿಟೇಷನಲ್ಲಿ ನನಗೊಂದು ರಾಜ್ಯ ಮಟ್ಟದ ಒಂದು ಅವಾರ್ಡ್ ಬಂತು ಅದರಲ್ಲಿ. ಅದನ್ನು ನನಗೆ ಕೊಟ್ಟಿದ್ದು ಹಂಸಲೇಖ ಸರ್. ಹಂಸಲೇಖ ಸರ್ ಕೊಟ್ಟಾಗ ಹೇಳಿದ್ದವರು, ನಿಮ್ಮ ಸಾಹಿತ್ಯ ಆದಷ್ಟು ಸಿನಿಮಾಗೆ ಹತ್ರದಲ್ಲಿದೆ, ಚೆನ್ನಾಗಿದೆ, ಸಿನಿಮಾದಲ್ಲಿ ಟ್ರೈ ಮಾಡು ಮರಿ ಅಂತ ಹೇಳಿದ್ರು. ನಮಗೆ ಸಿನಿಮಾ ಹಿಂದಿಲ್ಲ ಮುಂದಿಲ್ಲ ಯಾರು ಪರಿಚಯ ಇಲ್ಲ, ಏನಿಲ್ಲ. ನಾನು ಅವಾಗ ತಾನೇ PUC ಸೆಕೆಂಡ್ PUC ಓದ್ತಾ ಇದ್ದೆ. ಅವ್ರು ಹೇಳಿದ್ದು ಎದೆ ಒಳಗಿತ್ತು, ಏನಾದ್ರು ಮಾಡಿ ಸಿನಿಮಾದಲ್ಲಿ ಪ್ರಯತ್ನ ಮಾಡಬೇಕಲ್ಲ ಅಂದಮೇಲೆ ಆಗ ನನಗೆ ಸಿನಿಮಾಗೆ ಬರೋಕೆ ಇದಾಯಿತು. ಬಟ್ ಹೇಳಿದ್ನಲ್ಲ ನಿಮ್ಗೆ, ಚುಂಚನಗಿರಿ ಇದು ಆಶೀರ್ವಾದ ಎಷ್ಟಿದೆ ಅಂದರೆ ಅವತ್ತು ಶುರುವಾಗಿದ್ದು ನನಗೆ. ಅದಾದ ನಂತರ ಮೇಲ್ಕೋಟೆಗೆ ಬರೆದ್ವಿ, ಬೇರೆ ಬೇರೆ ಇನ್ನು ನಂಜನಗೂಡು ಎಲ್ಲದಕ್ಕೂ ಬರ್ಕೊಂಡು ಬಂದ್ವಿ. ಅದರ ಆಶೀರ್ವಾದದಿಂದನೇ ಇವತ್ತು ಇಲ್ಲಿವರೆಗೂ ಬರ್ಕೊಂಡು ಬಂದಿದ್ದೀನಿ ನಾನು. ಅಲ್ಲ, ನನಗೆ ಮೇಲಾಗಿ ಇನ್ನೊಂದು ದೊಡ್ಡ ಮಟ್ಟದ ಬ್ಲೆಸ್ಸಿಂಗ್ ನಿಮಗಾಗಿದ್ದು, ನಾದಬ್ರಹ್ಮ ಹಂಸಲೇಖ ಅವರು ಹೇಳ್ತಾರೆ ನಿಮ್ಮ ಸಾಹಿತ್ಯ ಸಿನಿಮಾಗೆ ತುಂಬ ಹತ್ತಿರ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಮೈಲೇಜನ್ನು ಕ್ರಿಯೇಟ್ ಮಾಡಿದಂತಹ ಒಬ್ಬ ರೈಟ್ರು, ಒಬ್ಬ ಸಂಗೀತ ನಿರ್ದೇಶಕರು ಆ ಥರದ ಒಂದು ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂದಾಗ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ರೈಟ್ರಲ್ಲಿ. ಹೌದು. ನಿಮಗೇನಾಗಿತ್ತು ಆ ಹಂಸಲೇಖ ಅವ್ರ ಮಾತು ಕೇಳಿದಾಗ? ಸರ್, ಫಸ್ಟ್ ಏನಂದರೆ ನಾನು ಅವಾಗ ಇನ್ನೂ ತುಂಬ PUC ಚಿಕ್ಕದಾಗಿದೆ, ಇನ್ನೂ ಗಡ್ಡ ಮೀಸನ್ನು ತುಂಬ ಇಲ್ಲ. ನಾನು ಇನ್ನೂ ಫಿಸಿಕಲಿ ನಮ್ಮದು ಬೆಳವಣಿಗೆ ದೊಡ್ಡದಾಗೇನಿರಲಿಲ್ಲ, ತುಂಬ ಚಿಕ್ಕ ಹುಡುಗನ ಥರ ಇದ್ದೆ. ಅದು ಅವಾರ್ಡ್ ಅನೌನ್ಸ್ ಆದಾಗ ನನ್ನ ಕರೆದ್ರು. ನಾನು ಅಲ್ಲಿ ಜನಗಳ ಮಧ್ಯೆ ತಗೊಳಕ್ಕೆ ಹೋದೆ, ನನ್ನ ಬಿಡ್ತಿಲ್ಲ ಅಲ್ಲಿರೋ ಸೆಕ್ಯೂರಿಟಿಗಳು. ಅಂದರೆ ಯಾರೋ ಚಿಕ್ಕ ಹುಡುಗ ಅಂತ. ಆಮೇಲೆ ನಾನು ಅವಾರ್ಡ್ ನನಗೇನೆ ಅನೌನ್ಸ್ ಆಗಿರೋದು ಬಿಡಿ ನನಗೆ ಅಂತ ಹೇಳಿದ್ರೆ ಅದನ್ನು ಅಬ್ಸರ್ವ್ ಮಾಡಿದ್ರು ಹಂಸಲೇಖ ಸರ್. ಆಮೇಲೆ ಬರೆದ್ಬಿಟ್ಟು ಕೇಳಿದ್ರು, ನೀನಮ್ಮ ರೇ ಬರ್ದಿರೋದು ಅಂತಂದ್ರೆ, ಹ್ಞೂ ಸರ್ ನಾನೇ ಬರ್ದಿರೋ ಅಂದರೆ ತುಂಬ ಚೆನ್ನಾಗಿ ಬರೆದಿ ಅಂತೇಳಿ ಖುಷಿಪಟ್ಟು ಮಾತಾಡ್ಬೇಕಾದ್ರೂ ಅದೇ ಹೇಳಿದ್ರು ಅವರು. ಅಂದರೆ ನೋಡೋದಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರದ್ದೆಲ್ಲ ಹೇಳಿ, ಆಮೇಲೆ ಸಾಹಿತ್ಯ ಎಲ್ಲ ಮುಗಿದ್ಮೇಲೆ ಇದು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗಿ ಮಾತಾಡ್ದಂಗೆ ಹೇಳಿದ್ರು. ಸರ್ ಸಿನಿಮಾಗೆ ಬರಿಬೋದು ಅನ್ನೋದೇ ನನಗೆ ಸಖತ್ ಎನರ್ಜಿ ಕೊಟ್ಬಿಡ್ತು. ಅಂದರೆ ಅಲ್ಲಿವರೆಗೂ ನಾವು ಸಿನಿಮಾದಲ್ಲಿ ಬರಿತೀವಿ ಅನ್ನೋ ಒಂದು ಕಲ್ಪನೆಯೂ ಇರಲಿಲ್ಲ ನನಗೆ. ಅವ್ರು ಹೇಳಿದ್ರು ಆಮೇಲೆ ಬರಿಬೋದು ಅಂದ್ಬಿಟ್ಟು ಇನ್ನೊಂದು ಮಾತು ಹೇಳಿದ್ರು, ಹಾಗಂತ ನನ್ನ ಹತ್ರನೇ ಬರಬಾರ್ದು ನೀನು ಬರೆಯೋದಕ್ಕೆ, ನಿನ್ನ ಪ್ರಯತ್ನದಲ್ಲಿ ನೀನು ಬರಿಬೇಕು ಅನ್ನೋ ಥರದ್ದು ಹೇಳಿದ್ರು. ಅದು ನನಗೆ ತುಂಬ ಎನರ್ಜಿ ಆಗಿತ್ತು. ಆಮೇಲೆ ಸಿನಿಮಾ ಯಾರ್ಯಾರು ಕಾಂಟ್ಯಾಕ್ಟ್ಸ್ ಎಲ್ಲೆಲ್ಲಿ ಸಿಗುತ್ತೋ ನೋಡ್ಕೊಂಡು ಹಿಂಗೆ ಸಿನಿಮಾ ಕಡೆ ಬರೋದಂಗಾಯ್ತು ಸರ್. ಆದಿಚುಂಚನಗಿರಿಯ ಒಂದು ಶಕ್ತಿ ಪ್ಲಸ್ ನಾದಬ್ರಹ್ಮ ಹಂಸಲೇಖ ಅವರ ಮಾತುಗಳು. ಪುನೀತ್ ಓಕೆ, ಆರ್ಯ ಏನದು? ಪುನೀತ್ ಆರ್ಯ ಆ್ಯಕ್ಚುಲಿ ಪುನೀತ್ ಕುಮಾರ್ ನಂದು ಫುಲ್ ನೇಮು. ಪುನೀತ್ ಆರ್ಯ ಬಂದು ನಾವು PUC ಓದಬೇಕಾದ್ರೆ ಆರ್ಯ ಸಿನಿಮಾ ಫುಲ್ಲು ಟ್ರೆಂಡಲ್ಲಿ ಇದ್ದಿದ್ದಂಥ ಸಿನಿಮಾ. ಒಂದು ಸೆಕೆಂಡ್ ಇರಿ. ಅಂದರೆ ವೀಕ್ಷಕರೇ, ಅಂದರೆ ಸಿನಿಮಾದವ್ರಿಗೆ ಇದು ಬೇಗ ಕನೆಕ್ಟ್ ಆಗುತ್ತೆ. ಅಂದರೆ ಹಿಂದೆ ಮುಂದೆ ಒಂದು ವಿಷಯ ಜೋಡಿಸ್ಕೊಂಡಾಗ ಅದಕ್ಕೊಂದು ಏನೋ ಕಾರಣ ಇರುತ್ತೆ. ಆರ್ಯ ಸಿನಿಮಾ ಹೇಳ್ತಿದ್ದಾರೆ. ಓಕೆ, ಕಂಟಿನ್ಯೂ ಮಾಡಿ ಸರ್. ಆರ್ಯ ಅಂತ ಅದು ನಮ್ಮದು ತುಂಬ ಫೇವ್ರೇಟ್ ಪಿಕ್ಚರ್. ಅದು ಮಂಡ್ಯದಲ್ಲಿ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ತೆಲುಗು ಸಿನಿಮಾಗಳು ಮಂಡ್ಯದಲ್ಲಿ ತುಂಬ ನಿಮ್ಗೆ ಗೊತ್ತಿರ್ಬೋದು. ಕನ್ನಡ ಸಿನಿಮಾಗಳು ಮಾತ್ರ ಹೌಸ್ಫುಲ್ ಆಗಿ ತುಂಬ ಚೆನ್ನಾಗಿ ಹೋಗೋದು. ಆ ಟೈಮಲ್ಲಿ ಆರ್ಯ ಅನ್ನೋ ಸಿನಿಮಾನು ದೊಡ್ಡ ಹಿಟ್ಟು, ಎಲ್ಲ ಹೌಸ್ಫುಲ್ ಹೋಗ್ತಿತ್ತು. ನಾವು ಆಗ ಕಾಲೇಜ್ ಸ್ಟೂಡೆಂಟ್ಸ್ ಹೋದ್ವಿ. ಇಷ್ಟ ಆಗುತ್ತೆ ಸಿನಿಮಾ ನಮ್ಗೆ. ಆ ಟೈಮಲ್ಲಿ ಗೊತ್ತಿಲ್ಲ, PUC ಏಜ್ ಅದೆಲ್ಲ ಇಷ್ಟ ಆಯಿತು. ಅದರಲ್ಲಿ ಒಂದು ಸೈಕಲ್ ಇತ್ತು, ಆ ಸ್ಟೈಲ್ ಸೈಕಲ್, ಅದೊಂದು ಟ್ರೆಂಡ್ ಅದು. ನಾನು ಅಪ್ಪನ ಹತ್ರ ನಮಗೆಲ್ಲ ಕೇಳಿದ ತಕ್ಷಣ ತಗೊಳ್ಳೋ ಥರದ ಪರಿಸ್ಥಿತಿನೂ ಇರಲಿಲ್ಲ ಮನೇಲಿ. ಆ ಸೈಕಲ್ ಬೇಕು ಅಂತೇಳಿ ಜಗಳ ಆಡಿ ಮನೇಲಿ ಇಲ್ಲ ಈಗ ಎಲ್ಲಿದೆ ಹಣ ಅನ್ನೋ ಥರ ಇದೆಲ್ಲ ಆಗಿ ಕೊನೆಗೆ ಅಮ್ಮ ಪ್ರೆಷರ್ ಹಾಕಿ ಇದೆಲ್ಲ ಮಾಡಿ ನನಗೊಂದು ಸೈಕಲ್ ತಗೊಟ್ರು. ಥರದ್ದು ಸೇಮ್ ಆರ್ಯದಲ್ಲಿ ಯಾವುದಿತ್ತು ಅದೇ ಮಾಡಲ್ ಸೈಕಲ್ ತೊಗೊಂಡು ಸೈಕಲ್ ಮೇಲೂ ಬರ್ಸ್ಕೊಂಡು ಹಿಂಗೆಲ್ಲ ಓಡಾಡೋದು ಆ ಥರದ್ದೆಲ್ಲ ಒಂದಷ್ಟು ದಿನ ಹಂಗೆ ನಡೀತಾಯಿತ್ತು. ಮತ್ತು ನಾನು ಕಾಲೇಜ್ ಟೈಮಲ್ಲಿ ಬಂದು ಡ್ಯಾನ್ಸ್ ಅಂದರೆ ನಂಗೆ ತುಂಬ ಹಾಬಿ ಇತ್ತು. ಆರ್ಯ ಸಿನಿಮಾದ್ದು ಸೇಮ್ ಅಲ್ಲು ಅರ್ಜುನ್ ಸ್ಟೆಪ್ಸ್ ಏನಿತ್ತು ಆ ಸ್ಟೆಪ್ಸ್ಗಳು ಆಗ್ತಿದ್ದೆ ನಾನು. ಫೀಲ್ ಮೈ ಲವ್ ಸಾಂಗ್ದು ಸ್ಟೇಜ್ ಶೋ ಕೊಡ್ತಿದ್ದೆ ನಾನು. ಅದು ಹೆಂಗೆ ಅಂದರೆ ನಾನು ಸೈಕಲ್ಲು ಮತ್ತು ಆ ಸಾಂಗಿಗೆ ಮಾತ್ರ ಪರ್ಫಾರ್ಮ್ ಮಾಡ್ತಿದ್ದೆ. ಎಲ್ಲ ಸೇರಿ ಆರ್ಯ ಅನ್ನೋ ಥರನೇ ಬಂದಿತ್ತು. ಕೊನೆಗೆ ಅದು ಸ್ಕ್ರೀನ್ ನೇಮ್ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ಪುನೀತ್ ಆರ್ಯ ಅಂತ ಆಗ್ತು. ಎಸ್ ಸರ್. ಅಂದರೆ ನಿಮ್ಮ ಬದುಕಿನ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಒಂದು ಸಣ್ಣ ಬ್ರೇಕ್ ತೊಗೊಂಡು ಕಂಟಿನ್ಯೂ ಮಾಡೋಣ. ನೆಕ್ಸ್ಟು ಸೆಗ್ಮೆಂಟಲ್ಲಿ ಇಂಡಸ್ಟ್ರಿಗೆ ಹೆಂಗೆ ಬಂದ್ರಿ, ಅದರ ನಂತರ ಸಿನಿಮಾಗಳ ಹಾಡುಗಳು, ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್.